ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡದ JSS ಹಾಗೂ ರ್ಯಾಪಿಡ್ ಸಂಸ್ಥೆ ಆಶ್ರಯದಲ್ಲಿ ಮೂರ್ತಿ ಟ್ರಸ್ಟ್ನ ಸಹಾಯದೊಂದಿಗೆ ಡಾಕ್ಟರ್ ಅಜಿತ್ ಪ್ರಸಾದ್ ರವರ ನೇತೃತ್ವದಲ್ಲಿ ಸತತವಾಗಿ 5ನೇ ಬಾರಿಗೆ ಮಹಿಳೆಯರಿಗಾಗಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಡಿಸೆಂಬರ್ 14ರಂದು ಬೆಳಗ್ಗೆ 9:30ರಿಂದ JSS ಆವರಣದಲ್ಲಿ ಈ ಉದ್ಯೋಗ ಮೇಳವು ಆಯೋಜಿಸಲ್ಪಟ್ಟಿದೆ. JSSನ ITIನ ಪ್ರಾಚಾರ್ಯರಾದ ಶ್ರೀ ಮಹಾವೀರ್ ಉಪಾಧ್ಯಾಯ, ರ್ಯಾಪಿಡ್ ಸಂಸ್ಥೆ ಕಾರ್ಯದರ್ಶಿಗಳಾದ ಹಾಗೂ ಮಾರ್ಗದರ್ಶಕರಾದ ಶ್ರೀಮತಿ ವಾಣಿಶ್ರೀ ಪುರೋಹಿತ್ ಹಾಗೂ ರ್ಯಾಪಿಡ್ ಸಂಸ್ಥೆಯ CEO ಆದ ಶ್ರೀಮತಿ ಮಾಲ್ವಿಕಾ ಕಡ್ಕೋಳ್ ಇವರು ಸಂಘಟಕರಾಗಿ ಈ ಮೇಳವನ್ನು ಮುನ್ನಡೆಸಲಿದ್ದಾರೆ. ಈ ಮೊದಲು 6ನೇ ಫೆಬ್ರವರಿ 2022, 18ನೇ ಡಿಸೆಂಬರ್ 2022, 29ನೇ ಅಕ್ಟೋಬರ್ 2023, 15ನೇ ಡಿಸೆಂಬರ್ 2024ರಂದು 4 ಮಹಿಳಾ ಉದ್ಯೋಗ ಮೇಳವನ್ನು JSS ಹಾಗೂ ರ್ಯಾಪಿಡ್ ಸಂಸ್ಥೆಗಳು ಸಮರ್ಥವಾಗಿ ನಡೆಸಿವೆ. ಉದ್ಯೋಗ ಮೇಳದಲ್ಲಿ ಯಾರ್ಯಾರು ಭಾಗವಹಿಸಬಹುದು? ಇದರಲ್ಲಿ 18ರಿಂದ 45 ವರ್ಷದ ಮಹಿಳೆಯರು ಭಾಗವಹಿಸಬಹುದು. ಯಾವುದೇ ಪದವಿ, PG, ಮಾಸ್ಟರ್ಸ್, ನರ್ಸಿಂಗ್, ಇಂಜಿನಿಯರಿಂಗ್ ಮಾಡಿದವರು, SSLC, PUC ಅಥವಾ ಇನ್ನೂ ಕಡಿಮೆ ಓದಿದವರಿಗೂ ಉದ್ಯೋಗಾವಕಾಶಗಳಿವೆ. ಫ್ರೆಷರ್ ಹಾಗೂ ಅನುಭವವಿದ್ದರೂ ಭಾಗವಹಿಸಬಹುದು. 14ನೇ ತಾರೀಕಿನಂದು ಇದೇ ತಿಂಗಳ 14ನೇ ತಾರೀಕಿನಂದು ನಡೆಯಲಿರುವ ಮಹಿಳಾ ಉದ್ಯೋಗ ಮೇಳ, ಇದು 5ನೇ ಮಹಿಳಾ ಉದ್ಯೋಗ ಮೇಳ. ಇದನ್ನ 3 ಸಂಸ್ಥೆಗಳು ಸೇರಿಕೊಂಡು ನಡೆಸ್ತಾ ಇವೆ. ಒಂದನೇದಾಗಿ JSS SMI UG and PG ಸ್ಟಡೀಸ್, ಎರಡನೇ ಸಂಸ್ಥೆ ರ್ಯಾಪಿಡ್ ಸಂಸ್ಥೆ, ಮೂರನೇ ಸಂಸ್ಥೆ ಮೂರ್ತಿ ಟ್ರಸ್ಟ್ ಅಂತೇಳಿ 3 ಸಂಸ್ಥೆಗಳು ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂತಹ ಈ ಸಭೆ. ಈ ಮಹಿಳಾ ಉದ್ಯೋಗ ಮೇಳದಲ್ಲಿ ರ್ಯಾಪಿಡ್ ಸಂಸ್ಥೆ ಅತಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಸೊ ನಾವು 24 ವರ್ಷಗಳಿಂದ ಸುಮಾರು 600ಕ್ಕೂ ಹೆಚ್ಚು ಮಹಿಳೆಯರಿಗೆ ಸಂಯುಕ್ತ ಅಂತಿದ್ರೆ ರ್ಯಾಪಿಡ್ ಸಂಸ್ಥೆ ಮತ್ತು JSS ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡು ಮಹಿಳೆಯರ ಪುನರ್ವಸತಿ ಮತ್ತು ಸುಸ್ಥಿರ ಉದ್ಯೋಗಾವಕಾಶವನ್ನ ಒದಗಿಸುವ ಉದ್ದೇಶವನ್ನ ಹೊಂದಿದೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ಕಂಪ್ಯೂಟರ್ ಅಪ್ಲಿಕೇಶನ್, ಅದೇ ರೀತಿ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಟೈಲರಿಂಗ್, ಬೇಸಿಕ್ ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಕಸೂತಿ, ಬ್ಯೂಟಿಷಿಯನ್ ಕೋರ್ಸ್, ಮೆಹಂದಿ, ಅರಿ ವರ್ಕ್, ಬ್ಯಾಗ್ ತಯಾರಿಕೆ, ಕರಕುಶಲ ವಸ್ತುಗಳ ತರಬೇತಿಗಳನ್ನು ನೀಡಲಾಗ್ತಿದೆ. ಫೋಲ್ಡರ್ಸ್, ಲ್ಯಾಪ್ಟಾಪ್ ಸ್ಲೀವ್ಸ್, ಪರ್ಸ್ಗಳು, ಟೋಟೋ ಬ್ಯಾಗ್ಸ್, ಎಲ್ಲಾ ತರಹದ ಕಾಟನ್ ಮತ್ತು ಜೂಟ್ಸ್ ಬ್ಯಾಗ್ಗಳನ್ನು ತಯಾರಿಸಿ ಕೊಡಲಾಗ್ತಾ ಇದೆ. ಸೀರೆ ಮೇಲೆ, ಕುರ್ತಾದ ಮೇಲೆ ಕಸೂತಿ ಹಾಕಿಕೊಡಲಾಗ್ತದೆ. ಸ್ವ ಉದ್ಯೋಗ ತರಬೇತಿ ನೀಡುವುದಷ್ಟೇ ಅಲ್ಲದೆ ಮಹಿಳಾ ಲಘುದ್ಯಮಿಗಳಿಗೆ ಮಾರುಕಟ್ಟೆ ಸಂಪರ್ಕವನ್ನು ಕೂಡ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ 24ರಂದು ನಡೆಯತಕ್ಕಂಥ ಈ ಮಹಿಳಾ ಉದ್ಯೋಗ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಸುವ ಸಲುವಾಗಿ ಇದರ ಮಾರ್ಗದರ್ಶಕ CEO ಆಗಿರತಕ್ಕಂತಹ ಮಾಳವಿಕಾ ಕಡ್ಕೋಳ್ ಅವರು ಮತ್ತು ವಾಣಿಶ್ರೀ ಪುರೋಹಿತ್ ಅವರು ಇದನ್ನ ಸಂಘಟಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತ ಹೇಳಿದ್ರೆ 18 ವರ್ಷದಿಂದ 45 ವರ್ಷ ತನಕ ವಯೋಮಿತಿಯವರು ಭಾಗವಹಿಸಬಹುದು. ಯಾವುದೇ ಪದವಿ ಅಥವಾ ಮಾಸ್ಟರ್ಸ್, ನರ್ಸಿಂಗ್, ಇಂಜಿನಿಯರಿಂಗ್ ಮತ್ತು ಕೆಳಗಿನ ಮಟ್ಟದಲ್ಲಿ ಆಯಾದಿಂದ ಹಿಡಿದು ಉನ್ನತ ಮಟ್ಟದಲ್ಲಿ ಇಂಜಿನಿಯರಿಂಗ್ ತನಕ ಎಲ್ಲರೂ ಕೂಡ ಭಾಗವಹಿಸಬಹುದು. SSLC, PUC ಅಥವಾ ಕಮ್ಮಿ ಓದಿರತಕ್ಕಂಥವರು ಯಾರೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಉದ್ಯೋಗ ಮೇಳ, ಮಹಿಳೆಯರಿಗಾಗಿ ಉದ್ಯೋಗ ಮೇಳ ನಡೀತಾ ಇದೆ. ಇದು 5ನೇ ಉದ್ಯೋಗ ಮೇಳ JSS ಸಂಸ್ಥೆಯ ಜೊತೆ ನಮ್ದು. ಅವರ ಸಹಕಾರ ನಮಗೆ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಅವರಿಗೆ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮ ಈ ಸತಿ ಉದ್ಯೋಗ ಮೇಳದಲ್ಲಿ ಈಗಾಗಲೇ 35 ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾವೆ. ಬಹಳಷ್ಟು ಕಂಪನಿಗಳು ಧಾರವಾಡ ಮತ್ತು ಹುಬ್ಬಳ್ಳಿಯ ಕಂಪನಿಗಳು. ಆಮೇಲೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ಸತಿ ಕನ್ಸಲ್ಟೆಂಟ್ಸ್ ಬಹಳ ಇಲ್ಲ.
ಪ್ರತಿ ಉದ್ಯೋಗ ಮೇಳದಲ್ಲಿ ಕನ್ಸಲ್ಟೆನ್ಸೀಸ್ ಬಹಳ ಇರ್ತವೆ. ಈ ಸತಿ ಕನ್ಸಲ್ಟೆಂಟ್ಸ್ ಸಂಖ್ಯೆ ಕಡಿಮೆ, ಡೈರೆಕ್ಟ್ ಕಂಪನಿಗಳು ಜಾಸ್ತಿ ಬರ್ತಾ ಇದ್ದಾವೆ. ಸೊ ಇದು ಒಂದು ವಿಶೇಷತೆ ಈ ಸತಿ ಉದ್ಯೋಗ ಮೇಳದಲ್ಲಿ. ಇನ್ನೊಂದು ಅಂತಂದ್ರೆ ಈ ಸತಿ ನಮ್ಮ ಹೋಟೆಲ್ ಇಂಡಸ್ಟ್ರಿ ಅವರು, ನಮ್ದು ಹೋಟೆಲ್ ಇಂಡಸ್ಟ್ರಿ ಏನು ಅಸೋಸಿಯೇಷನ್ ಇದೆ ಅಲ್ಲ, ಹೋಟೆಲ್ ಅಂಡ್ ಬೇಕರಿ ಇಂಡಸ್ಟ್ರೀಸ್, ಅವರು ಸಹ ಈ ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದಾರೆ. ಸೊ ಅವರಲ್ಲಿ ಬಹಳ ಬೇರೆ ಬೇರೆ ತರದ್ದು ಉದ್ಯೋಗಗಳು, ಕಡಿಮೆ ಎಜುಕೇಶನ್ ಉಳ್ಳಂತಹ ಮಹಿಳೆಯರಿಗಾಗಿ ಏನು ಉದ್ಯೋಗಗಳು ಬೇಕು, ಹೆಲ್ಪರ್, ಕ್ಲೀನರ್, ಈ ತರದ ಉದ್ಯೋಗಗಳು ಅವರಲ್ಲಿ ಬಹಳಷ್ಟು. ಸೊ ತಮಗೆಲ್ಲರಿಗೂ ಗೊತ್ತಿರುವಂಗೆ ಈ ಉದ್ಯೋಗ ಮೇಳ ಕಲಿತ ಮಹಿಳೆಯರು, ಸ್ವಲ್ಪ ಕಲಿತ ಮಹಿಳೆಯರು ಹಾಗೂ ಬಹಳ ಕಡಿಮೆ ಕಲಿತ ಅಥವಾ ಕಲಿದೇ ಇಲ್ಲಂತಹ ಮಹಿಳೆಯರ ಸಲುವಾಗಿನೂ ಈ ಉದ್ಯೋಗ ಮೇಳ ನಾವು ಆಯೋಜಿಸ್ತೇವೆ. ಸೊ ಇಲ್ಲಿ ನಮಗೆ ಯಾವ್ಯಾವ ತರದ್ದು ಉದ್ಯೋಗಗಳವ, ಆಮೇಲೆ ಕಲಿತವರಿಗೆ, ಕಲಿದೇ ಇಲ್ಲದವರಿಗೆ ಯಾವ್ಯಾವ ತರದವ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಟೋಟಲ್ ನಮ್ಮಲ್ಲಿ ಇರುವಂತಹ ಉದ್ಯೋಗಗಳು 2900 ಈ ಸತಿ ಇರುವಂತಹವು. ಅದರಲ್ಲಿ ಡಿಗ್ರಿ, ಮಾಸ್ಟರ್ಸ್ ಮತ್ತು ಡಿಪ್ಲೊಮಾ, PhD ಮಾಡಿದವ್ರಿಗೆ ಸುಮಾರು 1000 ಒಂದ್ ಕಡೆ, PUC ಮಾಡಿದವರು ಇರ್ಬೋದು ಅಥವಾ ಡಿಗ್ರಿ ಮಾಡಿದವರು ಇರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತಹ ಉದ್ಯೋಗವನ್ನ ಆ ಕಂಪನಿಯವರು ಕೊಡ್ತಾರೆ. ಸೊ ಆ ತರದ ಜಾಬ್ಗಳು ಸುಮಾರು 900 ಜಾಬ್ಗಳಿವೆ. ಯಾವ ತರ ಅದು ಜಾಬ್ ಪೊಸಿಷನ್ ಏನಿರ್ಬೋದು ಅನ್ನೋದನ್ನ ನಾನು ಕೆಲವೊಂದು ಜಾಬ್ಗಳನ್ನ ಇಲ್ಲಿ ಓದ್ತೀನಿ. ಮಾಸ್ಟರ್ಸ್, ಡಿಗ್ರಿ, ಡಿಪ್ಲೊಮಾ ಅಥವಾ PhD ಮಾಡಿದವ್ರಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಡೆಪ್ಯೂಟಿ ಮ್ಯಾನೇಜರ್, ಟೆಲಿಕಾಲಿಂಗ್, ಆಫೀಸ್ ಅಸಿಸ್ಟೆಂಟ್, ಟೀಚರ್ಸ್, ಪ್ರಿನ್ಸಿಪಲ್, ಕ್ಲರ್ಕ್, ಅಡ್ಮಿನಿಸ್ಟ್ರೇಷನ್, HR intern, accountant, computer operator, receptionist, trainers, BPO jobs, counselors, trainees, financial advisor, design engineer, quality engineer, ಡೆವಲಪರ್, ಸಾಫ್ಟ್ವೇರ್ ಇಂಜಿನಿಯರ್, ಟೆಸ್ಟರ್, ಸುಮಾರು BE ಮಾಡಿದವರು ಈ ಉದ್ಯೋಗ ಮೇಳಕ್ಕೆ ಬರ್ಬೋದು. ಮಾರ್ಕೆಟಿಂಗ್ ಮ್ಯಾನೇಜರ್, ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್, ನೆಟ್ವರ್ಕ್ ಇಂಜಿನಿಯರ್, ಕ್ವಾಲಿಟಿ ಇಂಜಿನಿಯರ್. ಸೊ ಇದೆಲ್ಲ ಮಾಸ್ಟರ್ಸ್ ಡಿಗ್ರಿ, ಡಿಪ್ಲೊಮಾ, PhD ಮಾಡಿದವರಿಗೆ ಇರುವಂತಹ ಉದ್ಯೋಗಗಳು. ಅದೇ ರೀತಿ ಈಗ ಟ್ರೈನಿ, ಡಿಸೈನ್ ಇಂಜಿನಿಯರಿಂಗ್, ಟೀಚರ್ಸ್, ನೆಟ್ವರ್ಕ್ ಇಂಜಿನಿಯರ್ಸ್, ಸಪೋರ್ಟ್ ಇಂಜಿನಿಯರ್, ಅಬಾಕಸ್ ಟೀಚರ್ಸ್, ಕ್ಯಾಶಿಯರ್ಸ್, ಕ್ಲರ್ಕ್, ನರ್ಸ್ ಅಸಿಸ್ಟೆಂಟ್, ಅಸೆಂಬ್ಲಿ, ಸೆಕ್ಯೂರಿಟಿ ಗಾರ್ಡ್, ವಾರ್ಡನ್, ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್, ಹೀಗೆ ಹಲವಾರು ತರದ ಹುದ್ದೆಗಳು ಮಹಿಳೆಯರಿಗೆ ಹೆಚ್ಚು ಉದ್ಯೋಗಗಳಿಗೆ ಅವಕಾಶ ಇದೆ. ಸೊ ಇದನ್ನ ನಮ್ಮ JSSMI UGBGಯಲ್ಲಿ ವ್ಯವಸ್ಥೆ. ಕಂಪನಿಗಳಿಗೆ ಪ್ರತ್ಯೇಕವಾದ ಕೊಠಡಿಗಳನ್ನ ಸಂದರ್ಶನಕ್ಕೆ ನೀಡಲಾಗ್ತದೆ. ಕೊಠಡಿಗಳ ಹೊರಗಡೆ ಕಂಪನಿಯ ನಾಮಫಲಕ ಅಂಟಿಸಲಾಗುವುದು. ಕಟ್ಟಡದ ಹೊರಗಾಗ್ತದೆ. ಕಂಪನಿಯವರಿಂದ ಸಂವಹನಕ್ಕಾಗಿ JSS ಸಿಬ್ಬಂದಿಯನ್ನು ಪ್ರತಿ ಕೊಠಡಿಗೆ ಸಹಾಯಕರನ್ನಾಗಿ, ಅಟೆಂಡರ್ನಾಗಿ ನೇಮಿಸಲಾಗಿದೆ. ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಲಾಗಿದೆ. ಕಂಪನಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಮಾಹಿತಿಯನ್ನು ನೀಡಲು ಮತ್ತು ನೇಮಕಾತಿ ಪತ್ರ, ಸಂದರ್ಶನಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಮತ್ತು ನಾಳ್ದು 24ನೇ ತಾರೀಕಿನಂದು ಮಾಡಿಕೊಡಲಾಗುವುದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಹೇಳಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಏನು ಉದ್ಯೋಗಗಳಿವೆ ಅಂದ್ರೆ ಅವರಿಗೆ ನರ್ಸಿಂಗ್ ಅಸಿಸ್ಟೆಂಟ್, ಹೌಸ್ ಕೀಪಿಂಗ್, ಹೆಲ್ಪರ್, ಆಪರೇಟರ್, ಫ್ಯಾಕ್ಟರಿ ಅಸಿಸ್ಟೆಂಟ್ಸ್, ಅಡ್ಮಿನ್ ಜಾಬ್ಸ್, ಕಂಪ್ಯೂಟರ್ ಆಪರೇಟರ್, ಟೆಲಿಕಾಲರ್, ಸೆಕ್ಯೂರಿಟಿ ಗಾರ್ಡ್, ಅಟೆಂಡರ್, ಅಬಾಕಸ್ ಟೀಚರ್ಸ್ ಹಾಗೂ ಟ್ರೈನೀಸ್, ಈ ತರದ ಜಾಬ್ಗಳು ಇರ್ತವೆ. ಇನ್ನು PUC ಅಥವಾ ಡಿಗ್ರಿ ಮಾಡಿದವ್ರಿಗೆ ರಿಟೇಲ್, BPO, ಡೇಟಾ ಎಂಟ್ರಿ ಜಾಬ್ಸ್ ಇರ್ತವೆ. ಅದು ಬಿಟ್ಟು ಅಡ್ಮಿನ್ ಜಾಬ್ಸ್, ಇನ್ಸೈಡ್ ಸೇಲ್ಸ್ ಜಾಬ್ಸ್, ಟೆಲಿಕಾಲರ್ ಜಾಬ್ಸ್, ಫ್ರಂಟ್ ಆಫೀಸ್ ಆಪರೇಟರ್ಸ್ ಮತ್ತು ಟ್ರೈನಿ ಜಾಬ್ಗಳು. ಈಗ ನಮ್ದು ಅತಿ ಹೆಚ್ಚು ಜಾಬ್ಗಳು ಅಂದ್ರೆ 50ಕ್ಕಿಂತ ಜಾಸ್ತಿ ಯಾವ ಕಂಪನಿಗಳಲ್ಲಿ ಉದ್ಯೋಗಗಳಿವೆ ಅಂತ ತಮಗೊಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಸುಮಾರು 35 ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸ್ತಾ ಇವೆ. ಟಾಟಾ ಮೋಟರ್ಸ್, ನೈಡೆಕ್ ಇಂಡಸ್ಟ್ರಿಯಲ್ ಆಟೋಮೇಷನ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, ಆಸ್ಟ್ರಾ ಡಿಫೆನ್ಸ್, ದೇಶಪಾಂಡೆ ಸ್ಕಿಲ್ಲಿಂಗ್, ಸೇಫ್ ಹ್ಯಾಂಡ್ಸ್, ಆಸ್ಟರ್ ಡಿಫೆನ್ಸ್, ಸಾಹಿ ಗಾರ್ಮೆಂಟ್ಸ್, GRPS ಸೆಕ್ಯೂರಿಟಿ ಮತ್ತು ಯೂತ್ ಫಾರ್ ಜಾಬ್ಸ್,